ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಬಭ್ರವೇ ನಮಃ. ಉಪನೋ ವಾಜಾನ್ಮಿಮೀಹ್ಯುಪಸ್ತೀನ್ ಯೂಯಂ ಪಾತ ಸ್ವಸ್ತಿಭಿಸ್ಸದಾನಃ ಉಗ್ರೋ ಜಜ್ಞೆ ವೀರ್ಯಾಯ ಸ್ವಧಾವಾಂಶ್ಚಕ್ರಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನಮಾಲಾದಲ್ಲಿ ಇದು 377ನೇ ಭಾಗ. ಅಲ್ಲಿ 119ನೆಯ ಬಭ್ರು ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರವನ್ನು ಕೂಡ ನಾವಿವತ್ತು ಶ್ರವಣ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ಇದು ಬಭ್ರು ಎಂಬ ಶಬ್ದ ಏನನ್ನ ಸಾಧಾರಣವಾಗಿ ನಮಗೆ ತಿಳಿಸ್ತದೆ ಅಂತ ಅನ್ನೋದನ್ನು ನೋಡೋಣ. ಬಭ್ರು ಅಂದರೆ ಒಂದು ರೀತಿಯಾದಂತಹ ಮಿಶ್ರವಾದಂತಹ ಕಪ್ಪು, ಕೆಂಪು, ಹಳದಿ ಇತ್ಯಾದಿಗಳಿಂದ ಸಮ್ಮಿಶ್ರವಾದಂತಹ ಬಣ್ಣವುಳ್ಳವನು ಅಂತ ಅದರ ಅರ್ಥ ಆಗ್ತದೆ. ಬಂಗಾರದಂತೆ ಬಣ್ಣವುಳ್ಳವನು ಅಂತನೂ, ಬಂಗಾರಕ್ಕೆ ಸಮೀಪವಾದಂತಹ ಬಣ್ಣವುಳ್ಳವನು ಅಂತನೂ ಆಗಬಹುದು. ಕೃಷ್ಣ ಪಿಂಗಲ ಅಂತ ಅದನ್ನ ಹೇಳ್ತಾರೆ. ಮತ್ತೆ ಮುಖ್ಯವಾಗಿ ನಮಗೆ ಬಭ್ರು ಎಂಬ ಶಬ್ದ ಜಗತ್ತನ್ನು ಧರಿಸಿರುವವನು, ಆದ್ದರಿಂದ ಆತ ಬಭ್ರು. ಅದಲ್ಲದೆ ಬ ಅಂದ್ರೆ ಸ್ವೇಚ್ಛಾ, ತನ್ನ ಇಚ್ಛೆಗೆ ಅನುಸಾರವಾಗಿ ಎಲ್ಲಿ ಬೇಕಾದರೂ ಸಂಚಾರ ಮಾಡುವಂತ ಶಕ್ತಿ ಇರುವವನು. ಬ ಅಂದ್ರೆ ಎಲ್ಲ ಭಕ್ತರ ಇಚ್ಛೆಗಳು, ಆ ಎಲ್ಲ ಇಚ್ಛೆಗಳನ್ನು ಕೂಡ ಈಡೇರಿಸುವವನು. ಆ ಕಾರಣಕ್ಕಾಗಿಯೂ ಕೂಡ ಆತನನ್ನ ಬಭ್ರು ಅಂತ ವರ್ಣಿಸ್ತಾರೆ. ಮಹಾಪಾಪದಿಂದ ಭಕ್ತರನ್ನ ರಕ್ಷಿಸುವವನು, ಈ ಒಂದು ಅರ್ಥವೂ ಕೂಡ ಆ ಬಭ್ರು ಎಂಬ ಶಬ್ದದಿಂದ ನಮಗೆ ತಿಳಿದು ಬರ್ತದೆ. ಇನ್ನು ಈ ಬಭ್ರು ಎಂಬ ಶಬ್ದಕ್ಕೆ ವ್ಯಾಖ್ಯಾನ ರೂಪವಾಗಿರುವಂತಹ ಏನು ಬೃಹತಿ ಮಂತ್ರ ಇದೆ, ಆ ಬೃಹತಿ ಮಂತ್ರ ಮೂಲದಲ್ಲಿ ಏನು ಯಾವ ಋಗ್ವೇದದ ಮಂತ್ರದಿಂದ ಸಂಪಾದಿತವಾಗಿದೆ ಅದನ್ನ ಈ ಪ್ರಸಂಗದಲ್ಲಿ ನೋಡೋಣ. ಋಗ್ವೇದದ 7ನೇ ಮಂಡಲದ 19ನೇ ಸೂಕ್ತದಲ್ಲಿ, 19ನೇ ಅನುವಾಕದಲ್ಲಿ ನಮಗೆ ಈ ಬೃಹತಿ ಮಂತ್ರದ ಉಪನೋ ವಾಜಾನ್ ಮಿಮೀಹ್ಯುಪಸ್ತೀನ್ ಯೂಯಂಪಾತ ಸ್ವಸ್ತಿಭಿಸ್ಸದಾನಃ ಎಂಬ ಭಾಗ ಕಂಡು ಬಂದಿತ್ತು. 7ನೇ ಮಂಡಲದ 19ನೇ ಸೂಕ್ತದಲ್ಲಿ. 7ನೇ ಮಂಡಲದ 20ನೇ ಸೂಕ್ತದಲ್ಲಿ ಉಗ್ರೋ ಜಜ್ಞೆ ವೀರ್ಯಾಯ ಸ್ವಧಾವಾಂ ಚಕ್ರಿಹಿ ಅಪೋನರ್ಯೋ ಯತ್ಕರಿಷ್ಯನ್ ಜಗ್ಮುರ್ಯುವ ದೃಷದನಮವೋಭಿಸ್ತ್ರಾತಾನ ಇಂದ್ರ ಏನಸೋ ಮಹಶ್ಚಿತ್ ಅನ್ನುವಂಥ ಮಂತ್ರ ಕಂಡು ಬರ್ತದೆ. ಅದರ ಆರಂಭದ ಒಂದು ಭಾಗ ಉಗ್ರೋ ಜಜ್ಞೆ ವೀರ್ಯಾಯ ಸ್ವಧಾವಾಂಶ್ಚಕ್ರಿಹಿ ಅನ್ನುವಂಥ ಒಂದು ಮಂತ್ರವು ಕೂಡ ಕೇಳಿ ಬರ್ತದೆ. ಹೀಗೆ 19ನೇ ಸೂಕ್ತ ಮತ್ತು 20ನೇ ಸೂಕ್ತದಲ್ಲಿ ಬರುವಂತಹ 2 ಮಂತ್ರಗಳು, ಆ 2 ಮಂತ್ರಗಳ ಸಂಪಾದಿತ ರೂಪವೇ ಈಗ ನಾವು ನೋಡ್ತಿರುವಂತಹ ಬೃಹತಿ ಮಂತ್ರ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಅರ್ಥವನ್ನು ಕೂಡ ನಾವು ನೋಡೋಣ. ಇಲ್ಲಿ ವಾಜ ಅನ್ನುವ ಶಬ್ದ ಇದೆ. ಈ ವಾಜ ಅಂದ್ರೆ ಅನ್ನ ಮೊದಲಾದಂತಹ ಅನೇಕಾನೇಕ ಭೋಗಗಳು. ಆ ಭೋಗಗಳನ್ನೆಲ್ಲ ನಮಗೆ ನೀನು ಕೊಡಬೇಕು, ಇದು ಸಾಯಣಾಚಾರ್ಯ ಬರೆಯುವಂತಹ ಅರ್ಥ. ಮತ್ತೆ ಸ್ತೀನ್ ಅಂತ ಶಬ್ದ ಇದೆ. ಸ್ತೀನ್ ಎಂಬುದು ಸ್ತಿ ಅನ್ನುವುದರ ದ್ವಿತೀಯ ವಿಭಕ್ತಿ ಬಹುವಚನದ ರೂಪ. ನಮಗೆ ನೆಲೆಗಳನ್ನ, ನಮಗೆ ಮನೆಯನ್ನು ಕೂಡ ನೀನು ಒದಗಿಸಬೇಕು, ಇರ್ಲಿಕ್ಕೊಂದು ತಾಣವನ್ನು ಕೂಡ ಒದಗಿಸಬೇಕು. ಮತ್ತೆ ಯೂಯಂಪಾತ ಸ್ವಸ್ತಿಭಿ ಸದಾನಃ, ಎಲ್ಲಾ ರೀತಿಯಾದಂತಹ ಕ್ಷೇಮ, ನಮ್ಮ ಯೋಗಕ್ಷೇಮಕ್ಕೆ ಬೇಕಾದ ವಸ್ತುಗಳನ್ನು ಕೂಡ ನೀನು ನಮಗೆ ಒದಗಿಸಿ ನಮ್ಮನ್ನು ರಕ್ಷಿಸಬೇಕು. ಮುಂದೆ ಉಗ್ರೋ ಜಜ್ಞೆ ವೀರ್ಯಾಯ ಅಂತ ಮಂತ್ರ.
ಉಗ್ರ ಅಂದ್ರೆ ಶತ್ರುಗಳಿಗೆ ಭಯಂಕರನಾದಂಥ ಭಗವಂತ. ಆ ಶತ್ರುಗಳಿಗೆ ಭಯಂಕರನಾದಂಥ ಮತ್ತೆ ಸ್ವಧಾವಾನ್ ಅಂದ್ರೆ ಬಲಿಷ್ಠನಾದಂಥ ಈ ಭಗವಂತ ತನ್ನ ಪರಾಕ್ರಮವನ್ನ ಪ್ರದರ್ಶಿಸಲಿಕ್ಕಾಗಿ ಪ್ರಕಟೀಭೂತನಾದ ಅಂತ ಸಾಯಣಾಚಾರ್ಯರು ಬರೆಯುವಂಥ ಅರ್ಥ. ಮಿಮೀಹಿ ಅನ್ನುವ ಶಬ್ದಕ್ಕೆ ನೀನು ನಮಗೆ ಎಲ್ಲ ಅಪೇಕ್ಷೆಗಳನ್ನು ಕೊಡಬೇಕು, ನಮಗೆ ನೆಲೆಯನ್ನು ಕೊಡಬೇಕು, ನಮಗೊಂದು ಮನೆಯನ್ನು ಕೊಡಬೇಕು, ಮತ್ತೆ ಅನ್ನಾದಿ ಭೋಗ ವಸ್ತುಗಳನ್ನು ಕೂಡ ಕೊಡಬೇಕು ಅಂತ ಅದರ ತಾತ್ಪರ್ಯವನ್ನು ಬರೀತಾರೆ. ಇದೇ ಮೂಲ ಋಗ್ವೇದದ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿರುವಂತಹ ಭಗವಂತಾಚಾರ್ಯರು ಕೊಡಬೇಕು ಅನ್ನೋ ಅರ್ಥವನ್ನ ಹೇಳೋದಿಲ್ಲ, ನೀನು ಸ್ವೀಕಾರ ಮಾಡಬೇಕು. ನಾವು ನಿನಗೆ ಯಜ್ಞದಲ್ಲಿ ಹವಿಸ್ಸು ಮೊದಲಾದ್ದನ್ನು ಹಾಕ್ತೇವೆ, ನೀನು ಅದನ್ನ ಸ್ವೀಕರಿಸಬೇಕು. ಮತ್ತೆ ನಮ್ಮ ಮನೆಯನ್ನು ಕೂಡ ನಿನಗೆ ಅರ್ಪಿಸ್ತೇವೆ. ನಮ್ಮ ಮನೆಯನ್ನು ನಿನಗೆ ಅರ್ಪಿಸುವುದಂದ್ರೆ ನಮ್ಮ ಮನೆಯಲ್ಲಿ ನೀನು ನಿತ್ಯ ಸನ್ನಿಹಿತನಾಗಿರಬೇಕು, ನಮ್ಮ ಮನದಲ್ಲಿ ನೀನು ನಿತ್ಯ ಸನ್ನಿಹಿತನಾಗಿರಬೇಕು ಅನ್ನೋ ಅರ್ಥವನ್ನ ಅವ್ರು ಹೇಳ್ತಾರೆ. ಹೀಗೆ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಮಾಡಿರುವಂತಹ ಈ ಸಂಗತಿ ಏನಿದೆ, ಒಂದು ಕಡೆ ನೀನು ನಮಗೆ ನಮ್ಮ ಅಪೇಕ್ಷೆಗಳನ್ನು ಕೊಡಬೇಕು, ಈಡೇರಿಸಬೇಕು, ಮತ್ತೆ ನಮಗೆ ನೆಲೆಯನ್ನು ಕೂಡ ನೀನೇ ಒದಗಿಸಬೇಕು. ಇನ್ನೊಂದು ವ್ಯಾಖ್ಯಾನದಲ್ಲಿ ನೀನು ನಮ್ಮ ಮನದಲ್ಲಿ ನೆಲೆಸಬೇಕು, ನಾವು ಕೊಟ್ಟಂತಹ ಹವಿಸ್ಸು ಇತ್ಯಾದಿ ಆರಾಧನೆಯನ್ನು ಕೂಡ ಸ್ವೀಕರಿಸಬೇಕು ಅಂತ ಅರ್ಥ ಇದೆ. ಭಗವಂತಾಚಾರ್ಯರು ಈ ಭಗವಂತ ತನ್ನ ಪರಾಕ್ರಮವನ್ನು ಪ್ರಕಟಿಸಲಿಕ್ಕಾಗಿ ನರಸಿಂಹಾದಿ ರೂಪದಿಂದ ಸ್ತಂಭದಿಂದ ಹುಟ್ಟಿ ಬಂದ ಅಂತ ಅರ್ಥವನ್ನ ವರ್ಣಿಸ್ತಾರೆ. ಇದಿಷ್ಟು ಆ ಮೂಲ ಮಂತ್ರಕ್ಕೆ ನಾವು ನೋಡಿದಂತಹ ಒಂದು ವ್ಯಾಖ್ಯಾನ ಆಯಿತು. ಈ ಬಭ್ರು ಎಂಬ ಶಬ್ದಕ್ಕೆ ದೊಡ್ಡ ದೊಡ್ಡ ಪಾಪಗಳನ್ನ ಭಕ್ತರು ಮಾಡಿದರೂ ಕೂಡ ಆ ಪಾಪದಿಂದ ಬಿಭರ್ತಿ ಭಕ್ತರನ್ನ ಅವನು ಪೋಷಿಸ್ತಾನೆ, ಕಾಪಾಡ್ತಾನೆ. ಆ ಕಾರಣಕ್ಕಾಗಿ ಆತನನ್ನ ಬಭ್ರು ಅಂತ ಹೇಳಿದ ಅರ್ಥ ಇದು ಭಗವಂತಾಚಾರ್ಯರದೆ. ಮತ್ತೆ ಕಾಮನೆ ಅಂತ ಧಾತು ಇರುವುದರಿಂದ ಅಂದ್ರೆ ನಮ್ಮ ಬಯಕೆಗಳು. ಕನ್ನಡದಲ್ಲಿಯೂ ಅದು ಬಯಕೆ ಅಂತಾನೆ ಪ್ರಾರಂಭ ಆಗ್ತದೆ, ಈ ಸಂಸ್ಕೃತದಲ್ಲಂತೂ ಅಂತಾನೆ ಧಾತು ಇದೆ. ಅಂದ್ರೆ ಕಾಮಿತಾರ್ಥ, ಅದನ್ನ ಭರತಿ. ಹೀಗೆ ಭ್ರ ಅಂದ್ರೆ ಕಾಮಿತಾರ್ಥವನ್ನು ಕೊಡುವವನು ಅಂತ, ಭಕ್ತರಿಗೆ ಕಾಮಿತಾರ್ಥವನ್ನು ಕೊಡುವವನು ಅಂತ ಹೀಗೆ ಅರ್ಥ ಅದರಂತೆ ಸಿಗ್ತದೆ. ಬಭ್ರು ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತಹ ಮೂಲ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಏನಸೋ ಮಹಶ್ಚಿತ್ ಹಂತ ವೃತ್ರಮಿಂದಃ ಶೂಷುವಾನಃ ಪ್ರಾವೀನ್ನು ಶೂರೋ ಜನಿತಾರಮೂತಿ ಕರ್ತಾ ಸುದಾಸೆ ಅಹವಾ ಅನ್ನುವ ಮಂತ್ರ ಇದೆ. ಆ ಮಂತ್ರದ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ, ನಮಗದೀಗ ಇಲ್ಲೇನು ಅಪೇಕ್ಷಿತ ಅಲ್ಲ. ಈಗ ಸದ್ಯದ ಬೃಹತಿ ಮಂತ್ರಕ್ಕೆ, ಮೂಲವಾದಂತಹ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯ ಏನು ಅರ್ಥ ಮಾಡಿದರು ಅನ್ನೋದನ್ನು ನಾವು ನೋಡಿದ್ದೇವೆ. ರಘುನಾಥ ಸ್ವಾಮಿಗಳು ಒಬ್ಬರು ಮಾತ್ರ ಈ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಬರೆದವರು. ಬೇರೆ ಬೇರೆ ಕಡೆಗಳಿಂದ ವೇದ ಮಂತ್ರಗಳ ಭಾಗಗಳನ್ನು ತೆಗೆದುಕೊಂಡು ಸಂಪಾದನೆ ಮಾಡಿದ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಅರ್ಥ ರಘುನಾಥ ಸ್ವಾಮಿಗಳು ಮಾತ್ರ ಬರೆದಿದ್ದಾರೆ. ಅವ್ರು ಏನು ಅರ್ಥ ಹೇಳ್ತಾರೆ, ಅದು ಸಾಯಣ ಭಾಷ್ಯದ ಜಾಡಿನಲ್ಲೇ ಇದೆ. ವಾಜ ಅಂದ್ರೆ ಅನ್ನಾದಿ ಭೋಗಗಳು, ನೀನು ನಮಗದನ್ನು ಕೊಡಬೇಕು. ಸ್ಥಿ ಅಂದ್ರೆ ಗೃಹ, ನಮಗೆ ಮನೆಯನ್ನು ಕೂಡ ನೀನನ್ನು ಕೊಡಬೇಕು. ಅಲ್ಲಿ ಯೂಯಂ ಅಂತ ಗೌರವ, ಯೂಯಂ ಅಂತ ಒಂದು ಬಹುವಚನ ಇದೆ. ಮೊದಲು ಉಪನೋ ವಾಜಾನ್ ಮಿಮೀಹಿ ಅಂತ ಏಕವಚನ ಇದೆ. ಆಮೇಲೆ ಯೂಯಂ ಪಾತ ಸ್ವಸ್ತಿ ಸದಾನ ಅಂತ ಬಹುವಚನ ಇದೆ. ಈ ಬಹುವಚನಕ್ಕೇನು ಕಾರಣ? ಬಹುವಚನ ಗೌರವಾರ್ಥೆ. ಭಗವಂತನ ಗುಣಗಳನ್ನು ಗಮನಿಸಿದಂತಹ ಭಕ್ತ ಆ ಭಗವಂತನಿಗೆ ಬಹುವಚನವನ್ನು ಪ್ರಯೋಗ ಮಾಡ್ತಿದ್ದಾನೆ ಅಂತ ಅರ್ಥ ಬರೆದಿದ್ದಾರೆ. ಗುರುತ್ವಾತ್ ಭಗವಂತಾಚಾರ್ಯರು ಹಾಗೆ ಬರೀತಾರೆ. ಭಗವಂತ ನಮಗೆ ಗುರು ಆದ್ದರಿಂದ ಆತನನ್ನು ಬಹುವಚನದಲ್ಲಿ ಮಾತಾಡಿಸಿದ್ದಾರೆ. ರೂಪ ಬಹುತ್ವಾದ್ವ, ಅನೇಕ ನಿನ್ನ ರೂಪಗಳು ಅನ್ನುವಂಥ ಒಂದು ಅರ್ಥವನ್ನು, ನಿನ್ನ ಅನೇಕ ರೂಪಗಳಿಂದ ನೀನು ನಮಗೆ ರಕ್ಷಿಸಬೇಕು ಅಂತ ಅರ್ಥವನ್ನ ಭಗವಂತಾಚಾರ್ಯರು ಹೇಳ್ತಾರೆ. ಈ ಭಗವಂತ ಸ್ವಧಾವ ಅನ್ನೋದು, ಸ್ವಧ ಅಂದ್ರೆ ಸುಖ,
ಚಕ್ರಿ ಅಂದ್ರೆ ಜಗತ್ತಿನ ಕರ್ತ. ಅಂಥ ಈ ಭಗವಂತ ತನ್ನ ಸಾಮರ್ಥ್ಯವನ್ನ ತೋರಿಸಲಿಕ್ಕಾಗಿ, ಉಗ್ರ ಅಂದ್ರೆ ಭಯಂಕರ, ಅಂಥ ಈ ಭಗವಂತ ತನ್ನ ವೀರ್ಯಾಯ ಅಂದ್ರೆ ಸಾಮರ್ಥ್ಯವನ್ನು ಪ್ರಕಟಿಸಲಿಕ್ಕಾಗಿ ಜಜ್ಞೆ ಪ್ರಕಟನಾದ ಅಂತ ರಘುನಾಥ ಸ್ವಾಮಿಗಳ ಅರ್ಥ. ಬಭ್ರುರಿವ ಸ್ಥಿತತ್ವಾದ್ ಬಭ್ರುಹೋ. ಬಭ್ರು ಅಂದ್ರೆ ಮುಂಗುಸಿ. ಮುಂಗುಸಿ ಹಾವುಗಳನ್ನ ಕೊಲ್ಲಿಕ್ಕಾಗಿ ಎಲ್ಲಿ ಹಾವಿರ್ತಾವೋ ಅಲ್ಲಿ ಕಾಣಿಸ್ಕೋತದೆ. ಅದರಂತೆ ಈ ಭಗವಂತನು ಕೂಡ ಅಹಿಗಳು ಅಂದ್ರೆ ದುಷ್ಟಶಕ್ತಿಗಳು, ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ, ಇವು ಹಾವುಗಳು ಹುತ್ತಗಳಲ್ಲಿ, ಹೊದರುಗಳಲ್ಲಿ ಇರ್ತವೆ. ನಮ್ಮ ಮನಸ್ಸಿನ, ನಮ್ಮ ವ್ಯಕ್ತಿತ್ವದ ಯಾವುದೇ ಹೊದರುಗಳಲ್ಲಿ ಇರುವಂತಹ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನ ಮೊದಲಾದವುಗಳನ್ನೆಲ್ಲ ಹೆಕ್ಕಿ ತೆಗೆಯುವಂತಹ ಒಂದು ಮುಂಗುಸಿಯಂತೆ ಈ ಭಗವಂತ ಅಂತ ಅದರ ಅರ್ಥ ಆಗ್ತದೆ. ಬಭ್ರುರಿವ ಸ್ಥಿತತ್ವಾದ್ ಬಭ್ರುಹು, ಮುಂಗುಸಿಯಂತೆ ಈತ ಅಂತ. ಇದಿಷ್ಟು ರಘುನಾಥ ಸ್ವಾಮಿಗಳು ಮಾಡಿದ ಅರ್ಥ ಆಯಿತು. ಮುಂದೆ ಈ ಮಂತ್ರಕ್ಕೆ ಒಟ್ಟಾರೆ ಅನ್ವಯಾರ್ಥ, ಭಾವಾರ್ಥ ಏನು, ನಾನೇನು ಹೆಚ್ಚು ಮಾರ್ಪಾಡು ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೇನೆ, ಅದನ್ನ ಹೇಳ್ತೇನೆ. ಅದ್ರ ಮಂತ್ರದ ಅನ್ವಯಾರ್ಥ ಹೀಗಾಗ್ತದೆ. ಹೇ ಇಂದ್ರ, ಭಗವಂತನೇ, ನಮಗೆ ವಾಜಾನ್ ಅನ್ನಾದಿ ಭೋಗಗಳನ್ನ, ಅನ್ನ ಅಂದ್ರೆ ಕೇವಲ ಹೊಟ್ಟೆಗೆ ಅನ್ನ ಅಲ್ಲ, ಬೃಹತಿ ಸಹಸ್ರವೇ ಒಂದು ಅನ್ನ. ವೈಶ್ವಾಮಿತ್ರಂ ತದನ್ನಂಹಿ ಅಂತ ಹಿಂದೆ ನಾವು ನೋಡಿದ್ದೇವೆ. ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಅನ್ನ ಅಂದ್ರೆ ಈ ವೇದವಾಕ್ಯಗಳ ಮೂಲಕ, ಬೃಹತಿ ಸಹಸ್ರ ವಾಕ್ಯಗಳ ಮೂಲಕ ವಿಶೇಷತಃ ಆತನನ್ನು ಆರಾಧಿಸುವುದೇ ಅವನಿಗೊಂದು ಅನ್ನ. ಇದನ್ನು ನಮಗೆ ಕೊಡು. ಸ್ಥೀನ್ ಗ್ರಹಾಣಿಚ, ನಮಗೊಂದು ನೆಲೆಯನ್ನು ಕೂಡ ನೀನು ಕೊಡಬೇಕು. ಒಂದು ಸುಭದ್ರವಾದ ನೆಲೆ ನಮಗಿದ್ರೆ, ನೆಲೆ ಅಂದ್ರೆ ಭೌತಿಕವಾಗಿ ನಾವು ಇರ್ಲಿಕ್ಕೊಂದು ನೆಲೆ, ಅದಷ್ಟೇ ಅಲ್ಲದೆ ನಮಗೆ ಶಾಸ್ತ್ರ ಪ್ರಪಂಚದಲ್ಲಿ ಭದ್ರವಾದ ಒಂದು ನೆಲೆ ಬೇಕು. ಇಲ್ಲದೆ ಹೋದ್ರೆ ಅನೇಕ ಸಂಶಯ, ಅಜ್ಞಾನ, ಮಿಥ್ಯಾಜ್ಞಾನಗಳು ನಮ್ಮನ್ನು ಕಾಡ್ತಾ ಹೋದ್ರೆ, ನಮಗೊಂದು ನೆಲೆಯೇ ಇಲ್ಲದೆ ಹೋದ್ರೆ, ಶಾಸ್ತ್ರ ಪ್ರಪಂಚದಲ್ಲಿ ಪ್ರಯಾಣ ಮಾಡ್ತಾ ಇರುವವನಿಗೆ ಆ ನೆಲೆ ಕುಸಿದಂತಾಗಿ, ನಿಂತ ನೆಲ ಕುಸಿದಂತಾಗಿ ಆತ ಸೋತು ಹೋಗ್ತಾನೆ. ಅದಕ್ಕಾಗಿ ಅವನಿಗೊಂದು ಭದ್ರವಾದ ನೆಲೆ ಬೇಕು, ಅದನ್ನು ಕೊಡು. ಯೂಯಂ ಅಂತಿದೆಯಲ್ಲ, ಭಗವತಃ ರೂಪಾಣಿ, ಬಹುವಚನ. ಭಗವಂತನೇ, ನಿನ್ನ ಅನೇಕ ರೂಪಗಳು, ಸ್ವಸ್ತಿವಿಹಿ, ನಮ್ಮ ಯೋಗಕ್ಷೇಮಕ್ಕೆ ಕಾರಣವಾದಂತಹ ಸಕಲ ವಸ್ತುಗಳನ್ನು ಅವು ಪಾತ ಕೊಡುತ್ತವೆ, ಅದನ್ನು ಕೊಡುವುದರ ಮೂಲಕ ನಮ್ಮನ್ನು ಕಾಪಾಡುತ್ತವೆ ಅಂತ ಅದರ ತಾತ್ಪರ್ಯ. ಮುಂದೆ ಸ್ವಧಾವಾನ್, ಮೊದಲು ಉಗ್ರ ಅಂತ ಶಬ್ದ, ಉಗ್ರ ಅಂದ್ರೆ ಭಯಂಕರ ಅಂತ ಅರ್ಥ. ಮುಂದೆ ಸ್ವಧಾವಾನ್ ಅಂದ್ರೆ ಒಂದು ಅನನ್ಯ ಧೃತ, ಇನ್ನೊಬ್ಬರ ಅವಲಂಬಿ ಅಲ್ಲ, ಇನ್ನೊಂದು ಸುಖವುಳ್ಳವನು. ಚಕ್ರಿ ಅಂದ್ರೆ ಸರ್ವಕರ್ತ ಅಂತ ಅರ್ಥ. ವೀರ್ಯ ಅಂದ್ರೆ ತನ್ನ ಪರಾಕ್ರಮದ ಪ್ರದರ್ಶನಕ್ಕಾಗಿ ಅಂತ ಅರ್ಥ. ಜಜ್ಞೆ ಅಂದ್ರೆ ಪ್ರಕಟೀಭೂತನಾಗಿದ್ದಾನೆ ಅಂತ ಅರ್ಥ. ಇಲ್ಲಿ ಉಪಮಿಮೀಹಿ ಅಂತ ಏನ್ ಶಬ್ದ ಇದೆ, ಉಪ ಅಂತ ಉಪಸರ್ಗ, ಮಿಮೀಹಿ ಅಂತ ಧಾತು, ಅದಕ್ಕೆ ಕೊಡು ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು, ಸಾಯಣಾಚಾರ್ಯರು ಎಲ್ಲ ಬರೀತಾರೆ. ಉಪಮಿಮೀಹಿ ಅಂದ್ರೆ ಸ್ವೀಕುರು, ನೀನೇ ಸ್ವೀಕಾರ ಮಾಡುವ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯರು ಬರೀತಾರೆ. ಸ್ಥಿ ಅಂದ್ರೆ ಮನೆ ಅಂತ ಅರ್ಥ. ಮನೆ ಯಾಕೆ, ಮನೆಗೆ ಸ್ಥಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಸಂತಿ ಹತ್ರ, ಎಲ್ಲರೂ ಇರುವುದು ಮನೆಯಲ್ಲಿ, ಹೋಗುವುದು ಎಲ್ಲೆಲ್ಲೋ ಇರಬಹುದು, ಆದ್ರೆ ಇರುವುದು ಮನೆಯಲ್ಲಿ. ಅದಕ್ಕಾಗಿ ಮನೆಯನ್ನ ಸ್ಥಿ ಅಂತ ಹೇಳ್ತಾರೆ ಅಂತ ಅವರ ವರ್ಣನೆ ಇದೆ. ಸ್ವಧಾ ಅನ್ನೋ ಶಬ್ದಕ್ಕೆ ಎರಡು ರೀತಿ ಅರ್ಥ ಇದೆ. ಒಂದು, ಗೀತಾ ತಾತ್ಪರ್ಯದಲ್ಲಿ ಸ್ವಧಾ ಅನನ್ಯ ಧೃತೋ ಯಥಃ ಸ್ವಧಾಹ ಮಹಂ ಔಷಧಂ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ನಾನೇ ಸ್ವಧಾ ಅಂತ. ಸ್ವ ಅಂದ್ರೆ ತಾನು, ತನ್ನಿಂದಲೇ ತಾನು ಧರಿಸಲ್ಪಟ್ಟವನು, ಇನ್ನೊಬ್ಬರು ಯಾರ ಅವಲಂಬನೂ ಅವನಿಗೆ ಬೇಕಾಗಿಲ್ಲ, ಸ್ವತಂತ್ರ ಅಂತ ಅರ್ಥ. ಇನ್ನೊಂದು ಸ್ವಧಾ ಅಂದ್ರೆ ಸುಖ ಅಂತ ಅರ್ಥ. ಅದನ್ನ ಋಗ್ಭಾಷ್ಯದಲ್ಲಿ ಒಂದ್ ಕಡೆ ಸ್ವಧಾವಹ ಸುಖವರ್ಧಕ, ಭಕ್ತರಿಗೆ ಸುಖವನ್ನು ಹೆಚ್ಚಿಸುವವನು ಅನ್ನೋ ಅರ್ಥವನ್ನ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ಸ್ವಧಾ ಅಂದ್ರೆ ಸುಖ ಅನ್ನೋ ಅರ್ಥ ಸಹಜವಾಗಿ ಋಗ್ಭಾಷ್ಯದಲ್ಲೇ ಸಿಗ್ತದೆ. ಹೀಗೆ ಸ್ವಧಾವಾನ್ ಅಂದ್ರೆ ಸ್ವರೂಪ ಸುಖವುಳ್ಳವನು ಮತ್ತೆ ಸ್ವತಂತ್ರನಾದವನು, ಇಷ್ಟೆರಡು ಅರ್ಥ ಆಗ್ತದೆ. ಉಗ್ರ ಅಂದ್ರೆ ಉಚ್ಚೈಹಿ ರಕ್ಷತಿ. ಇದು ರಘುನಾಥ ಸ್ವಾಮಿಗಳೇ ಮೊದಲನೇ ಬೃಹತಿ ಮಂತ್ರದ ಅರ್ಥದ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಉಚ್ಚ ಕಂಠದಿಂದ, ನರಸಿಂಹ ವರಾಹಾದಿ ರೂಪಗಳಿಂದ ಆತ ಯಾವತ್ತು ಗರ್ಜಿಸ್ತಾ ನಮ್ಮನ್ನು ಕಾಪಾಡ್ತಾನೆ. ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ ಅಂತ ವರಾಹನ ಬಗ್ಗೆ ಕೇಳಿ ಬರ್ತದೆ. ಭಯಂಕರವಾದ ಗರ್ಜನೆಯನ್ನು ಮಾಡಿ ವರಾಹ, ನರಸಿಂಹ ಇತ್ಯಾದಿಗಳು ನಮ್ಮನ್ನು ಗರ್ಜಿಸ್ತಾರೆ, ನಮ್ಮನ್ನು ರಕ್ಷಿಸ್ತಾರೆ.
ವಿಜಿಕ್ಷು ದಿಕ್ಷೂರ್ಧ್ವ ಮತಸ್ಸವಂತಾದಂತರ್ಬಹಿರ್ಭಗವಾನ್ ನಾರಸಿಂಹ ಪ್ರಹಾಪಯಲ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜ ಅಂತ ನಾರಾಯಣ ವರ್ಮದಲ್ಲಿದೆ. ಪ್ರಹಾಪಯನ್ ಲೋಕಭಯಂ ಸ್ವನೇನ, ತನ್ನ ಸ್ವನ, ತನ್ನ ಗರ್ಜನೆಯ ಮೂಲಕ ಲೋಕದ ಭಯವನ್ನೆಲ್ಲ ಅವನು ಪರಿಹರಿಸಿ ರಕ್ಷಿಸ್ತಾನೆ. ಉಚ್ಚೈಹಿ, ಉಚ್ಚ ಕಂಠದಿಂದ ಹೀಗೆ ಗರ್ಜನೆ ಮಾಡಿ ಮಾಡ್ತಾನೆ. ಅದಕ್ಕಾಗಿ ಆತನಿಗೆ ಉಗ್ರ ಅಂತಾರೆ. ಮುಂದೆ ಈ ಬಭ್ರು ಅಂದ್ರೆ ಅದು ಬ ಅನ್ನುವುದು ಕಾಮನೆ, ನಮ್ಮ ಅಪೇಕ್ಷೆಗಳು ಅನ್ನೋ ಅರ್ಥವನ್ನು ಹೇಳ್ತದೆ. ಬ ಕಾಮನೆ ಅಂತ ಧಾತುವೇ ಇದೆ. ಅದರಿಂದ ಬ ಅಂದ್ರೆ ಕಾಮಿತಾರ್ಥ. ಅದನ್ನ ಭರತಿ, ಭಕ್ತನಿಗೆ ಕೊಡ್ತಾನೆ, ಆದ್ರಿಂದ ಅವನು ಬಭ್ರು. ಇಲ್ಲಿ ಬಭ್ರ ಅಂತ ಆಯ್ತು. ಬ ಅಂದ್ರೆ ಕಾಮನೆ, ಭ್ರ ಅಂದ್ರೆ ಕೊಡುವವನು. ಬಭ್ರು ಉಕಾರ ಏಕೆಂದ್ರೆ ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ಹರಿಯರ್ ವದೇತ್. ವಿಷ್ಣು ಮೊದಲಾದ ಕಡೆ ಉಕಾರ ಏನಿದೆ ಅದು ಭಗವಂತನ ಸ್ವಭಾವ. ದೇವಸ್ಯೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ ಅಂತ ಉಪನಿಷತ್ತೆ ಹೇಳುವಂತೆ ಭಕ್ತರಿಗೆ ಪ್ರೀತಿಯಿಂದ ಅವರ ಅಪೇಕ್ಷೆಗಳನ್ನು ಈಡೇರಿಸುವುದು ಆತನ ಸ್ವಭಾವ ಅಂತ ಗೊತ್ತಾಗ್ತದೆ ಆ ಉಕಾರದಿಂದ. ಆ ಕಾರಣಕ್ಕಾಗಿ ಆತ ಬಭ್ರು ಅನ್ಸ್ಕೊಂಡಿದ್ದಾನೆ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ವಾಜಾನ್ ಸ್ತೀನ್ ಚ ಮಿಮೀಹಿ ಅಂತ ಹೇಳಿದೆ. ವಾಜ ಅಂದ್ರೆ ನಮ್ಮ ಅಪೇಕ್ಷಿತ ವಸ್ತುಗಳು, ಅನ್ನಾದಿಗಳು, ನಮ್ಮ ಮನಸ್ಸಿಗೂ ದೇಹಕ್ಕೂ ಬೇಕಾದಂತಹ ಆಹಾರ ಇತ್ಯಾದಿಗಳನ್ನು ಕೊಡಬೇಕು, ನೆಲೆಯನ್ನು ಕೊಡಬೇಕು. ಸ್ತೀನ್ ಅಂದ್ರೆ ನೆಲೆಯನ್ನು ಕೊಡಬೇಕು, ಮಿಮೀಹಿ ಕೊಡಬೇಕು. ಅದಲ್ಲದೆ ಸ್ವಸ್ತಿಭಿಹಿ ಪಾತ, ಸ್ವಸ್ತಿ ಅಂದ್ರೂ ನಮ್ಮ ಯೋಗಕ್ಷೇಮಕ್ಕೆ ಬೇಕಾದೆಲ್ಲವನ್ನು ನೀನು ಕೊಟ್ಟು ರಕ್ಷಿಸಬೇಕು ಅಂತ ಈ ಎರಡು ಮಂತ್ರಗಳಿಂದಲೂ ಬಭ್ರು ಎಂಬುದರ ವಿವರವನ್ನೇ, ಅದರ ವ್ಯಾಖ್ಯಾನವನ್ನೇ ಬೃಹತಿ ಮಂತ್ರ ಮಾಡಿದೆ. ಬಭ್ರು ಅಂದ್ರೂ ಹೀಗೆ ಬಯಕೆಗಳನ್ನು ಈಡೇರಿಸುವವನು ಅಂತ ಅರ್ಥ. ಈ ಮಂತ್ರದಲ್ಲೂ 2 ಬಾರಿ ಭಗವಂತ ನಮ್ಮ ಅಪೇಕ್ಷೆಗಳನ್ನು ಈಡೇರಿಸಬೇಕು ಅಂತಾನೆ ಬಂದಿದೆ. ಭಾವಾರ್ಥ ಏನು? ಭಗವಂತನೇ, ನೀನು ನಮಗೆ ಅಪೇಕ್ಷಿತಾರ್ಥಗಳನ್ನು ಅಂದ್ರೆ ಅನ್ನಾದಿಗಳನ್ನು, ನೆಲೆಯನ್ನೂ ಕಲ್ಪಿಸಿ ನಮ್ಮನ್ನು ಅನುಗ್ರಹಿಸಬೇಕು. ನಿನ್ನ ಅನಂತಾನಂತ ರೂಪಗಳು ನಮಗೆ ಎಲ್ಲಾ ಯೋಗಕ್ಷೇಮಗಳನ್ನು ಕಲ್ಪಿಸಿ ರಕ್ಷಿಸಲಿ. ವೈರಿ ಭಯಂಕರನು, ಸ್ವತಂತ್ರನು, ಸರ್ವಕರ್ತನೂ ಆದಂಥ ಭಗವಂತ ತನ್ನ ಸಾಮರ್ಥ್ಯವನ್ನ ಶತ್ರುಗಳಿಗೆ ಅಥವಾ ಜಗತ್ತಿಗೆಲ್ಲ ಪ್ರಕಟಿಸಲಿಕ್ಕಾಗಿ ನೆನೆದವರ ಮನದಲ್ಲಿ ವ್ಯಕ್ತನಾಗ್ತಾನೆ ಅಂತ ಅದರ ಒಟ್ಟಾರೆ ಅರ್ಥ. ಸರ್ವಂ ಬಿಭರ್ತಿ ಧಾರಯತಿ ಪೋಷಯತಿ, ಎಲ್ಲವನ್ನು ಧರಿಸಿದ್ದಾನೆ, ಅದನ್ನು ಪೋಷಿಸ್ತಾನೆ ಕೂಡ. ಆದ್ರಿಂದ ಡುಭಿಂಜ ಧಾರಣ ಪೋಷಣಯೋಹೋ, ಧರಿಸುವುದು ಅಂತನೂ ಅರ್ಥ ಇದೆ, ಪೋಷಿಸುವುದು ಅಂತನೂ ಅರ್ಥ ಇದೆ ಈ ಭರಣ ಅನ್ನುವಂಥ ಕ್ರಿಯಾಪದಕ್ಕೆ. ಬ ಕಾಮನೆ ಅನ್ನುವ ಧಾತುವನ್ನು ಆಚಾರ್ಯರು ಋಗ್ಭಾಷ್ಯದಲ್ಲೇ ತೋರಿಸಿಕೊಟ್ಟಿದ್ದಾರೆ. ಅದೊಂದು ಹೊಸ ಧಾತು, ಆಚಾರ್ಯ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಬಭ್ರು ಅಂದ್ರೆ ವಿಪುಲೆ ನಕುಲೆ ವಿಷ್ಣವು ಬಭ್ರು ಸ್ಯಾತ್ ಪಿಂಗಲೆ ತ್ರಿಷು. ಈ ಬಭ್ರು ಎಂಬ ಶಬ್ದ ನಕುಲ, ಮುಂಗುಸಿ ಎನ್ನುವ ಅರ್ಥವನ್ನು ಹೇಳ್ತದೆ, ಮತ್ತೆ ವಿಷ್ಣುವನ್ನು ಹೇಳ್ತದೆ. ಹಾಗೆ ಈ ಪಿಂಗಲ, ಹಳದಿ ಬಣ್ಣ ಅನ್ನುವ ಅರ್ಥವನ್ನು ಕೂಡ ವರ್ಣನೆ ಮಾಡ್ತದೆ. ಹೀಗೆ ಮುಂಗುಸಿ, ವಿಷ್ಣು ಮತ್ತೆ ಪಿಂಗಲ ವರ್ಣವುಳ್ಳವನು, ಇಷ್ಟೆಲ್ಲ ಅರ್ಥಗಳು ಕೂಡ ಅದಕ್ಕೆ ಬರ್ತವೆ. ತಸ್ಮಿನ್ ಶುಕ್ಲಮುತ ನೀಲಮಾಹು ಪಿಂಗಲಂ ಹರಿತಂ ಲೋಹಿತಂ ಚ ಏಷ ಪಂಥ ಬ್ರಹ್ಮಣಾಹಾನುವಿತ್ತಃ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಭಗವಂತನಿಗೆ ಪಿಂಗಲ ರೂಪ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಸಂಕರ್ಷಣ ರೂಪ ಅದು ಕೆಂಪು ಮತ್ತೆ ಹಳದಿ ಇತ್ಯಾದಿಗಳಿಂದ ಮಿಶ್ರಿತವಾದಂತಹ ಒಂದು ಬಣ್ಣ ಅಂತ ಅದರ ತಾತ್ಪರ್ಯ. ಅದನ್ನೇ ಬಭ್ರು ಅಂತ ಹೇಳೋದು. ರೂಪಮಾಹು ಪಂಚವಿಧಂ ತಸ್ಯ ವಿಷ್ಣುರ್ ಮಹಾತ್ಮನಃ ಅಂತ ಹೀಗೆ ವಾಸುದೇವ ರೂಪ ಶುಕ್ಲ, ಅನಿರುದ್ಧ ರೂಪ ನೀಲ, ಮತ್ತೆ ಪಿಂಗಲ ರೂಪವೇ ಈ ಸಂಕರ್ಷಣ, ಪ್ರದ್ಯುಮ್ನ ರೂಪ ಹಸಿರು ಬಣ್ಣದ್ದು, ನಾರಾಯಣ ಕೆಂಬಣ್ಣದ್ದು ಅಂತ ಅದರ ತಾತ್ಪರ್ಯ. ಇವನು ಭಗವಂತ ಬಲಸ್ವರೂಪನಾದ್ರಿಂದ ಬ, ಮತ್ತೆ ಜಗತ್ತನ್ನು ಧರಿಸಿರುವುದರಿಂದ ಆತ ಭೃ. ಜಗತ್ತನ್ನು ಧರಿಸಲಿಕ್ಕೆ ಬೇಕಾದಂತಹ ಬಲವೆಲ್ಲವೂ ಆತನಲ್ಲಿ ಸ್ವಾಭಾವಿಕವಾಗಿದೆ ಅನ್ನುವುದನ್ನ ಉಕಾರ ತೋರಿಸ್ತದೆ. ಶೇಷ್ ಚತುರ್ಮುಖ ಬ್ರಹ್ಮ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಉಳಿದೆಲ್ಲಾ ದೇವತೆಗಳ ಬಲಕ್ಕೂ ಕೂಡ ಇವನೇ ಪೋಷಕ, ಅವ್ರಿಗೆ ಬಲವನ್ನು ಕೊಡುವವನು ಇವನೇ. ಆದ್ರಿಂದ ಆತನನ್ನ ಬಭ್ರು ಅಂತ ಹೇಳ್ತಾರೆ.
ಬ ಅಂದ್ರೆ ಅದು ಬಂಧಕ ಎಂಬ ಶಬ್ದದ ಸಂಕ್ಷಿಪ್ತ ರೂಪ. ಭ್ರೂ ಅಂದ್ರೆ ಹುಬ್ಬು, ಇದು ನಮ್ಗೆ ಗೊತ್ತಿದೆ. ಬಂಧಕವಾದಂಥ ಹುಬ್ಬು ಉಳ್ಳವನು ಅಂತ ಅರ್ಥ. ಭಗವಂತನ ಆ ಭ್ರುಕುಟಿಯಿಂದಲೇ, ಭ್ರೂಭಂಗದಿಂದಲೇ, ಹುಬ್ಬು ಕೊಂಕಿದ ಮಾತ್ರದಿಂದ ಸಕಲರಿಗೂ ಕೂಡ, ಚತುರ್ಮುಖಾದಿ ಸಕಲರಿಗೂ ಕೂಡ ಸಿಗಬೇಕಾದಂಥದ್ದೆಲ್ಲವೂ ಸಿಕ್ಕೇ ಸಿಗ್ತದೆ. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ. ಭಗವಂತನ ಆ ಹುಬ್ಬಿನ ಕುಣಿತವೇ ಚತುರ್ಮುಖಾದಿಗಳಿಗೂ ಅವರವರ ಪದವನ್ನು ಕೊಡುವಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ವ ಅಂದ್ರೆ ಜ್ಞಾನ, ಆ ಜ್ಞಾನವನ್ನು ಭ್ರೂ ಅಂದ್ರೆ ಪೋಷಿಸುವವನು ಅಂತ ಹೀಗೊಂದು ಅರ್ಥವನ್ನು ಕೂಡ ಹೇಳ್ತಾರೆ. ವಕಾರವೇ ಬಕಾರವಾಗಿ ಅನೇಕ ಕಡೆ ಉಚ್ಚರಿಸಲ್ಪಡ್ತದೆ. ಆದ್ರಿಂದ ವಭ್ರು ಅಂದ್ರೆ ಜ್ಞಾನದ ಪೋಷಕ, ಅವನೇ ಬಭ್ರು ಅಂತ ಕೂಡ ಕರೆಸ್ಕೊಂಡಿದ್ದಾನೆ. ಯಾವತ್ತು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ. ಬ್ರಹ್ಮನನ್ನು ಸೃಷ್ಟಿಸ್ತಾನೆ, ಅವನಿಗೆ ವೇದಾದಿಗಳನ್ನು ಉಪದೇಶಿಸ್ತಾನೆ, ಅವನೇ ಈ ಭಗವಂತ ಅಂತ ಆ ಬಭ್ರು ಎಂಬ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಬಹುದು. ಲಕ್ಷಾಲಂಕಾರದಲ್ಲಿ ಕಪಿಲ ಬಣ್ಣ ಉಳ್ಳವನು, ಮತ್ತೆ ಭರಣಶೀಲ, ಎಲ್ಲರನ್ನೂ ಪೋಷಿಸುವ ಸ್ವಭಾವ ಇದ್ದವನು, ಬಂಧಕವಾದ ಜಗತ್ತನ್ನ ಕಟ್ಟಿ ಹಾಕುವಂತಹ ಭ್ರೂಮಂಡಲ ಇದ್ದವನು ಅಂತ ಈ ಅರ್ಥಗಳನ್ನ ಲಕ್ಷಾಲಂಕಾರದಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣಿಸ್ತಾರೆ. ಬಾಲಸೂರ್ಯನಂತೆ ಕೆಂಬಣ್ಣ ಉಳ್ಳವನು, ಹಿತವಾದ ಕೆಂಬಣ್ಣ ಉಳ್ಳವನು, ಅಗ್ನಿ ಸ್ವರೂಪನಾದವನು, ಈಶ್ವರ ರೂಪನಾದವನು, ಶಾಂಕರ ಭಾಷೆಯಲ್ಲಿ ಲೋಕವನ್ನು ಧರಿಸಿರುವವನು ಅನ್ನೋ ಅರ್ಥವನ್ನ ಹೆಚ್ಚಾಗಿ ಹೇಳ್ತಾರೆ. ಪರಾಶರ ಭಟ್ರ ವ್ಯಾಖ್ಯಾನದಲ್ಲಿ ಯಸ್ಯ ಸಾ ಸಕಲಾ ಪೃಥ್ವಿ ಫಣಾಮಣಿ ಶಿಲಾರುಣ ಬಿಭರ್ತಿ ಮಾಲಾಂ ಲೋಕಾನಾಂ ಅಂತ ಈ ಒಂದು ಮಾತಿನಿಂದ ಬ ಅಂದ್ರೆ ಈ ಜಗತ್ತೆಲ್ಲವನ್ನು ಕೂಡ, ಬಭ್ರು ಅಂದರೆ ಜಗತ್ತೆಲ್ಲವನ್ನು ಧರಿಸಿರುವವನು, ಶೇಷನ ರೂಪದಿಂದ ತನ್ನ ಹೆಡೆಯ ಮೇಲೆ ಈ ಜಗತ್ತೆಲ್ಲವನ್ನು ಧರಿಸಿರುವವನು ಅಂತ ಅದರ ಅರ್ಥ. ಫಣಾಮಣಿ, ಫಣ ಅಂದ್ರೆ ಹೆಡೆ, ಆ ಹೆಡೆಯ ಮೇಲೆ ಒಂದು ಮಣಿಶೀಲ, ಸಣ್ಣ ಮಣಿ ಹಾವಿನ ಹೆಡೆ ಮೇಲೆ ಇರ್ತದೆ ಅಂತ ಕೇಳ್ತೇವೆ. ಭಗವಂತನ ಆ ವಿಶ್ವರೂಪನಾದ ಭಗವಂತನ ಹೆಡೆಯ ಮೇಲೆ ಇಡೀ ಈ ಬ್ರಹ್ಮಾಂಡವೇ, ಭೂಮಿಯೇ ಸಣ್ಣ ಒಂದು ಕೆಂಬಣ್ಣದ ಮಣಿಯಂತೆ ಕಂಗೊಳಿಸ್ತಾ ಇದೆ. ವಿಭರ್ತಿ ಮಾಲಾಂ ಲೋಕಾನಾಂ, ಜಗತ್ತೆಲ್ಲವನ್ನು ಅವನು ಧರಿಸಿದ್ದಾನೆ. ಅನಂತರೂಪೋ ಯೋಧತ್ತೆ ಪೃಥ್ವೀಂ ಬಭ್ರುಹು ಸೈರಿತಃ, ಶೇಷ ರೂಪದಿಂದ ಜಗತ್ತೆಲ್ಲವನ್ನು ಧರಿಸಿರುವವನಾದ್ರಿಂದ ಅವನಿಗೆ ಬಭ್ರು ಅಂತ ಈ ಹೆಸರು. ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಜಗತ್ತನ್ನ ಭರಿಸುವವನು ಅನ್ನೋ ಅರ್ಥವನ್ನು ವರ್ಣನೆ ಮಾಡ್ತಾರೆ. ಬಿಭರ್ತಿ ಜಗಜಿತಿ ಬಭ್ರುಹು, ಇಷ್ಟವರ ವ್ಯಾಖ್ಯಾನ ಇದೆ. ಇಲ್ಲಿಗೆ ಆ ಬಭ್ರು ಎಂಬ ನಾಮದ ಪೂರ್ಣವಾದಂಥ ಅರ್ಥಾನುಸಂಧಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ಅರ್ಥಾನುಸಂಧಾನ ಕೂಡ ಆಗಿದೆ. ಈ ಮಂತ್ರದಲ್ಲಿ ಆ ಭಗವಂತನನ್ನ ಬಲಸ್ವರೂಪ ಅಂತ ವರ್ಣನೆ ಮಾಡಿದ್ದಾರೆ. ಬಲಸ್ವರೂಪನಾದ್ರಿಂದ ಈ ಇಡೀ ಜಗತ್ತನ್ನು ಕೂಡ ಅವನು ಧರಿಸಿದ್ದಾನೆ ಅಂತ ಮಹಾಶಕ್ತಿ ಉಳ್ಳವನಾಗಿದ್ದಾನೆ ಅವನು. ನಾಯಮಾತ್ಮ ಬಲಹೀನೇನು ಲಭ್ಯ, ಭಗವಂತನನ್ನು ಯಾವತ್ತೂ ಕೂಡ ನಾವು ಬಲಿಷ್ಠನಾದವನು ಅಂತ ಉಪಾಸನೆ ಮಾಡ್ತಾ ಇರಬೇಕು. ಹಾಗೆ ಉಪಾಸನೆ ಮಾಡಿದ್ರೆ ನಮಗೂ ಕೂಡ ಆ ಭಗವಂತನ ಆ ಅನುಗ್ರಹದಿಂದ ಸಂಸಾರವನ್ನು ದಾಟುವಂತಹ ಒಂದು ಬಲ ಬರ್ತದೆ. ಮತ್ತೆ ಆ ಭಗವಂತ ಒಬ್ರು ಅಂದ್ರೆ ಜ್ಞಾನದ ಪೋಷಕನೂ ಹೌದು. ನಮಗೆಲ್ಲರಲ್ಲೇ ಇರುವಂತಹ ಅಜ್ಞಾನವನ್ನು ನಾಶಪಡಿಸಿ ಜ್ಞಾನವನ್ನು ಪೋಷಿಸುವವನು, ಈ ಅರ್ಥವನ್ನು ಕೂಡ ನಾವು ನೋಡಿದ್ದೇವೆ. ಒಂದು ಮುಂಗುಸಿಯಂತೆ ಜಗತ್ತಿನಲ್ಲಿ ಅವನು ಎಲ್ಲಾ ಕಡೆಯೂ ಇದ್ದಾನೆ. ಬೆಕ್ಕಿನಲ್ಲಿದ್ದಾನೆ, ಇಲಿಯಲ್ಲಿದ್ದಾನೆ, ಮುಂಗುಸಿಯಲ್ಲಿದ್ದಾನೆ, ಹಾವಿನಲ್ಲಿದ್ದಾನೆ, ಎಲ್ಲಾ ಕಡೆನೂ ಕೂಡ ಅವನು ಇದ್ದೇ ಇದ್ದಾನೆ. ಮುಂಗುಸಿ ಹಾವುಗಳನ್ನು ಬೇಟೆಯಾಡುವಂತೆ, ಸಂದುಗೊಂದುಗಳಲ್ಲಿ ಅಡಗಿರುವಂತಹ ಹಾವುಗಳನ್ನು ಮುಂಗುಸಿ ಬೇಟೆಯಾಡುವಂತೆ ನಮ್ಮ ಮನಸ್ಸಿನ ಸಂದುಗೊಂದುಗಳಲ್ಲಿ, ಹೊದರು ಪೊದರುಗಳಲ್ಲಿ ಅಡಗಿರುವಂತಹ ಸಂಶಯ, ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳನ್ನೆಲ್ಲ ಈ ಭಗವಂತ ಮುಂಗುಸಿಯಂತೆ ಬೇಟೆಯಾಡಿ ನಾಶಪಡಿಸ್ತಾನೆ. ಮತ್ತೆ ನಮ್ಮ ಎಲ್ಲಾ ಥರದ ಅಪೇಕ್ಷೆಗಳನ್ನು ಕೂಡ ಅವನು ಈಡೇರಿಸ್ತಾನೆ. ನಮಗೊಂದು ಸ್ಥಿ ಅಂದ್ರೆ ನೆಲೆಯನ್ನು ಒದಗಿಸ್ತಾನೆ, ಅದು ಬಹಳ ಮುಖ್ಯ. ಮನುಷ್ಯ ಭೌತಿಕವಾಗಿ ಇರಲಿಕ್ಕೆ ಒಂದು ನೆಲೆ ಅನ್ನುವುದೊಂದು ಬೇರೆ ವಿಷಯ. ಆ ನೆಲೆ ಅಲ್ಲದೇನೆ ಶಾಸ್ತ್ರ ಮಾರ್ಗದಲ್ಲಿ ಮುನ್ನಡೆಯುವವನಿಗೆ ಒಂದು ನೆಲೆ ಬೇಕು. ಅದನ್ನು ಕೊಡುವುದು, ಅದನ್ನು ಈ ಭಗವಂತ ಕೊಡ್ತಿದ್ದಾನೆ ಅಂತ ಅವನ
ಉಪಾಸನೆಯನ್ನು ನಾವು ಮಾಡಬೇಕು. ಭಗವದ್ಗೀತೆಯಲ್ಲಿ ಅರ್ಜುನ ಕೇಳುವ ಮಾತೊಂದಿದೆ ಕೃಷ್ಣನನ್ನ. ಅಯತಿ ಶುದ್ಧಯೋಪೇತೋ ಯೋಗಾಚಲಿತ ಮಾನಸಃ. ಯೋಗ ಅಂದ್ರೆ ಜ್ಞಾನೋಪಾಯ. ಜ್ಞಾನದ ಮಾರ್ಗವನ್ನೇನು ಹಿಡಿದು ಹೊರಟಿದ್ದಾನೆ. ಆದರೆ ಯೋಗಾಚಲಿತ ಮಾನಸಃ, ಯಾವುದೋ ಕಾರಣದಿಂದಾಗಿ ಆ ಯೋಗದಿಂದ ಆತ ಚಲಿತನಾದ. ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಮಗತಿಂ ಕೃಷ್ಣ ಗಚ್ಚತಿ. ಆ ಯೋಗದ ಮಾರ್ಗದಲ್ಲಿ ಮುಂದುವರಿಯಲಿಕ್ಕಾಗದೆ, ಸಿದ್ಧಿಯನ್ನು ತಲುಪಲಾಗದೆ ಅವನು ಎಲ್ಲಿಗೆ ಹೋಗ್ತಾನೆ? ಕಚ್ಚಿನ್ನೋಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ. ಈ ಕಡೆ ಜಗತ್ತಿನ ಬಯಕೆಗಳನ್ನೆಲ್ಲ ತೊರೆದು ಜ್ಞಾನ ಮಾರ್ಗವನ್ನು ಹಿಡಿದಿದ್ದಾನೆ. ಆದರೆ ಅಲ್ಲಿ ಆ ಯೋಗದಿಂದ ಭ್ರಷ್ಟನಾಗಿದ್ದಾನೆ. ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲದಂತಾಯ್ತಲ್ಲ ಇವನ ಪರಿಸ್ಥಿತಿ. ಛಿನ್ನಾಭ್ರ, ತುಣುಕು ಮೋಡ. ಆಕಾಶದಲ್ಲಿ ದಟ್ಟವಾದ ಮೋಡ ಇದ್ರೆ ಅದರಿಂದ ಏನಾದ್ರೂ ಕೆಲಸ ಆಗ್ತದೆ. ಮಳೆ ಬಂದಿತ್ತು, ನೆರಳು ಸಿಕ್ಕಿತ್ತು. ತುಣುಕು ಮೋಡದಿಂದ ನೀರು ಬರ್ಲಿಕ್ಕಿಲ್ಲ, ನೆರಳು ಬರ್ಲಿಕ್ಕಿಲ್ಲ. ಅಂತ ತುಣುಕು ಮೋಡದಂತೆ, ತುಂಡು ಮೋಡದಂತೆ, ಹೇಳ ಹೆಸರಿಲ್ಲದಂತೆ ಈ ಯೋಗಿಯೂ ಕೂಡ ತ್ರಿಶಂಕುವಾಗಿ ಇಹವೂ ಇಲ್ಲದೆ ಪರವೂ ಇಲ್ಲದೆ ನಷ್ಟ ಆಗಿ ಹೋಗ್ತಾನ. ಏನ್ ಕಥೆ ಒಂದು. ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಪತಿ. ಅಪ್ರತಿಷ್ಠ, ನೆಲೆ ಇಲ್ಲದವನಾಗಿ ಆ ಪರಬ್ರಹ್ಮನ ಗುರಿಯನ್ನು ತಲುಪುವ ಮಾರ್ಗದಲ್ಲಿ ವಿಮೂಢನಾಗಿ, ಕಿಂಕರ್ತ ವಿಮೂಢನಾಗಿ ಹಾಳಾಗಿ ಹೋಗ್ತಾನ. ಏತನ್ನೇ ಸಂಶಯಂ ಕೃಷ್ಣ, ಈ ಸಂಶಯವನ್ನು ನೀನು ಬಗೆಹರಿಸಬೇಕು. ತದನ್ಯ ಸಂಶಯಸ್ಯಾಸ್ಯ ಚೇತ್ತಾನ ಹ್ಯುಪಪದ್ಯತೆ. ನಿನ್ನನ್ನು ಬಿಟ್ಟೆ ಮತ್ತಾರು ಈ ಸಂಶಯವನ್ನು ಪರಿಹರಿಸುವವರು ಅಂತ ಅರ್ಜುನ ಕೃಷ್ಣನನ್ನು ಕೇಳಿದ್ದಕ್ಕೆ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಈ ಜಗತ್ತಿನಲ್ಲಿ ಸನ್ಮಾರ್ಗದಲ್ಲಿ ಇದ್ದವನು ಯಾವತ್ತೂ ಕೂಡ ದುರ್ಗತಿಗೆ ಹೋಗೋದಿಲ್ಲ. ಇದರ ಬಗ್ಗೆ ಭರವಸೆ ಇಡು. ವಿನಾಶಃ ತಸ್ಯ ನ ಅಮೂತ್ರ ವಿದ್ಯತೆ ನೈವ ಇಹ ನ ಅಮೂತ್ರ. ಇಹಲೋಕದಲ್ಲಾಗ್ಲೂ ಪರದಲೋಕದಲ್ಲಾಗ್ಲೂ ಆತನಿಗೆ ಯಾವುದೇ ರೀತಿಯಾದಂತಹ ವಿನಾಶ ಅನ್ನುವುದಿಲ್ಲ. ಅದರ ಬಗ್ಗೆ ನೀನು ಭರವಸೆ ತಾಳು. ಯಾವ್ದಾವುದೋ ಲೋಕಕ್ಕೆ ಹೋಗ್ತಾನೆ, ಅಲ್ಲಿದ್ದು ಮತ್ತೆ ಮರಳಿ ಬರ್ತಾನೆ. ಶುಚೀನಾಂ ಗೇಹ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ. ಆ ಸಾಧನೆಗೆ ಅನುಕೂಲಕರವಾದಂತಹ ಒಂದು ವಾತಾವರಣ, ಅಂಥ ಮನೆ, ಅಂಥ ಪರಿಸರ ಇರುವಂತಹ ಜಾಗದಲ್ಲಿ ಮತ್ತೆ ಹುಟ್ಟುತ್ತಾನೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಯೋಗಿಗಳ ಕುಲದಲ್ಲಾದರೂ ಹುಟ್ಟುತ್ತಾನೆ. ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಮತ್ತೆ ಆ ಜ್ಞಾನ ಮಾರ್ಗಕ್ಕೆ ಪೋಷಕವಾದಂತಹ ಒಂದು ಮಾರ್ಗ, ಒಂದು ಪರಿಸರ ಸಿಗುವುದು ಬಹಳ ಕಷ್ಟ. ಆದರೆ ಅದನ್ನು ಅವನು ಪಡ್ಕೋತಾನೆ. ಆದ್ರಿಂದ ಯಾವತ್ತೂ ನಹಿ ಕಲ್ಯಾಣಕೃತ್ ಕಶ್ಚಿತ್, ಸನ್ಮಾರ್ಗದಲ್ಲಿರುವಂತಹ ಸ್ತ್ರೀಯಾಗಲಿ ಪುರುಷನಾಗಲಿ ಪಂಡಿತನಾಗಲಿ ಪಾಮರನಾಗಲಿ ಯಾವುದೇ ಜನ ಜಾತಿ ವರ್ಗದವನಾಗಲಿ ಕಶ್ಚಿತ್ ಆ ಯಾವ ವ್ಯಕ್ತಿಯೂ ಕೂಡ ಎಂದೂ ಭ್ರಷ್ಟನಾಗುವುದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ. ಕೃಷ್ಣ ಗೀತಾದಲ್ಲೇ ಮತ್ತೊಂದು ಕಡೆ ಹೇಳಿದ್ದು, ನನ್ನ ಭಕ್ತನಾದವನು ಎಂದೂ ನಾಶ ಹೊಂದುವುದಿಲ್ಲ. ಅದರ ಬಗ್ಗೆ ಭರವಸೆ ತಾಳು. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನಮ್ಮ ಭಕ್ತನಾದವನು ಎಂದೂ ನಷ್ಟ ಹೊಂದೋದಿಲ್ಲ ಅಂತನ್ನೋದನ್ನ ನೀನು ಜಗತ್ತಿಗೆ ಸಾರಿ ಹೇಳು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೀನು ಹೇಳಿದ್ರೆ, ನೀನು ಕೂಡ ಈ ನರಲೋಕದಲ್ಲಿ ಬಂದಿದ್ದೀ, ಮನುಷ್ಯ ಲೋಕದಲ್ಲಿ ಬಂದಿದ್ದಿ. ನೀನು ಹೇಳಿದ್ರೆ, ನರರ ಪ್ರತಿನಿಧಿಯಾದ ನೀನು ಈ ನರರಿಗೆ ಈ ಮಾತನ್ನು ಹೇಳಿದರೆ ಅವರಿಗೊಂದಿಷ್ಟು ಮನವರಿಕೆ ಆದೀತು ಅಂತ ಅದರ ಕೃಷ್ಣನ ತಾತ್ಪರ್ಯ ಇದ್ದಿರಬೇಕು. ಹೀಗೆ ಬಹಳ ಸುಂದರವಾದದ್ದು ಈ ಮಂತ್ರ. ನಮಗೊಂದು ನೆಲೆಯನ್ನು ಕೊಡು, ಇರ್ಲಿಕ್ಕಾಗಿ ಒಂದು ಸೈಟ್ ಕೊಡು, ಒಂದು ನಿವೇಶನ ಕೊಡು ಅಂತ ಕೇಳುವುದರ ತಾತ್ಪರ್ಯ, ಶಾಸ್ತ್ರ ಮಾರ್ಗದಲ್ಲಿ ಹೊರಟಿರುವಂತಹ ನಮಗೆ ನಿಂತ ನೆಲೆ ಕುಸಿಯುವಂತೆ ಮಾಡಬೇಡ, ಭದ್ರವಾದ ನೆಲೆ ನಮಗಿರಲಿ, ಆ ಮಾರ್ಗದಲ್ಲಿ ನಾವು ಮುಂದುವರಿಯುವಂತಾಗಲಿ. ನನ್ನ ಸಂಶಯ, ಅಜ್ಞಾನ, ವಿಪರೀತ ಜ್ಞಾನ ಎಂಬ ಹಾವುಗಳನ್ನು ಹಿಡಿದು ಅವುಗಳನ್ನು ತರಿದು ಹರಿದು ಹಾಕುವಂತಹ ಕೆಲಸ ನಿನ್ನದು ಭಗವಂತನೇ. ಯಾಕೆಂದ್ರೆ ನೀನು ಬೊಬ್ಬರು, ಜಗತ್ತಿನ ಎಲ್ಲಾ ಜವಾಬ್ದಾರಿಯ ಪೋಷಣೆಯನ್ನು ಹೊತ್ತವನು ನೀನು. ಆದ್ರಿಂದ ನಿನಗೆ ನಾನು ಶರಣಾಗತನಾಗಿದ್ದೇನೆ. ನೀನು ಎಲ್ಲ ಕೆಲಸವನ್ನು ಕೂಡ ಮಾಡಬೇಕು, ನನ್ನ ಜವಾಬ್ದಾರಿ ನಿನ್ನದು ಅಂತ ಭಕ್ತ ಕೃಷ್ಣನ ಆ ಭಗವಂತನ ಎದುರಿಗೆ ಶರಣಾಗತನಾಗಿ ಕೇಳಿಕೊಳ್ಳುವಂತಹ ಒಂದು ಮಾತಿದು. ಅಲ್ಲಿಗೆ ಬಭ್ರು ಎಂಬ ನಾಮದ ವ್ಯಾಖ್ಯಾನ ಇಲ್ಲಿಗೆ ಸಮಾಪ್ತವಾಗಿದೆ.